ಯಾಕೆ ಅಂತ ಅಂದರೆ ಸ್ವಲ್ಪ ನಾವು ಟ್ರಿಪ್ಪಿಗೆ ಪ್ಲಾನ್ ಆಗ್ತಾಯಿದ್ವಿ, ಅದಕ್ಕೋಸ್ಕರ ಇವಾಗ ಕತೆ ಏನಂತಂದರೆ ಇವಾಗ ನಾವು ಸ್ವಲ್ಪ ದಿನ ಮಾಡಿದೊಂದು ಆರ್ಡ್ರ್ ಬಿತ್ತು, ನಮ್ದು ಆರ್ಡ್ರ್ ಬಿತ್ತು. ನಮ್ದು ಆರ್ಡ್ರಲ್ಲಿ ಏನು ಕಾಮಿಡಿ ಅಂದರೆ ಊಟ ದಿನಕ್ಕೆ ಬಂದಿದ್ದೀವಿ, ಮಶ್ರೂಮ್ ಬಿರಿಯಾನಿ. ಸೊ ಗೈಸ್ ಇಷ್ಟೊತ್ತು ನಾವು ಎಷ್ಟು ಅವರ್ ಆಯಿತು ನಾವು ಕೆಲಸ ಮಾಡಿ 11 ಅವರ. ಇಷ್ಟು ಅವರ್ ನಾವು ಕೆಲಸ ಮಾಡಿ ನಾನು ದುಡ್ದಿರೋದು. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ನಾವೆಲ್ಲ ಓಡ್ತಾ ಇದ್ದೀವಿ. ನಾನು ಏಮಿ, ರೋಹಿತ್ ಮತ್ತು ಆಕಾಶ್ ಇಷ್ಟು ಜನ ಇಲ್ಲಿಗೆ ಹೋಗ್ತಾಯಿದ್ದೆ. ಎಲ್ಲಿಗೆ ಅಂತ ನಿಮಗೆ ಮುಂದೆ ಹೇಳ್ತೀನಿ. ಸೊ ಇವಾಗ ನಾನು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ನಾನು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿಗೆ ಹೋಗೋಣ ಬಾಯ್ಸ್ ಜೊತೆ. ಸೊ ಯಾರೇ ನಾನು ಚೆಂದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಬರೋಣ. ಬೇಗ ಹೋಗಿ ಬರೋಣ, ಲೆಟ್ಸ್ ಗೋ. ಸೊ ಗೈಸ್ ದೇವಸ್ಥಾನಕ್ಕೆ ಬಂದೆ, ತುಳಸಿ ತೊಗೊಂಡೆ 2. ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ, ಲೆಟ್ಸ್ ಗೋ. ಪೂಜೆ ಮಾಡಿಸ್ಕೊಂಡು ಹೊರಡೋಣ. ಆ್ಯಂಡ್ ಖುಷಿ ಆಗ್ತೈತಿ ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿರೋದು. ಬೇಗ ಪೂಜೆ ಮಾಡಿಸ್ಕೊಂಡು ಹೊರಡೋಣ, ಬನ್ನಿ ಲೆಟ್ಸ್ ಗೋ. ಗೈಸ್ ಫೈನಲಿ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಿಂದ ಆಚೆ ಬಂದೆ. ಒಳಗಡೆ ನಾನು ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ದೇವಸ್ಥಾನದಲ್ಲಿದ್ನಲ್ಲ, ಸೊ ಅದಕ್ಕೆ ಮಾಡಿಲ್ಲ. ಸೊ ಈಗ ಮಾಡ್ತಾಯಿದ್ದೀನಿ. ಇವಾಗ ಹೋಗಿ ಗಾಡಿಗೆ ಫ್ಯೂಲ್ ಹಾಕ್ಸ್ಬೇಕು, ಫ್ಯೂಲ್ ಹಾಕ್ಸ್ಕೊಂಡು ಆಚೆ ಹೊರಡಬೇಕು. ಸೊ ಫೈನಲಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಫುಲ್ಲು ಒಂಥರ ರಿಲ್ಯಾಕ್ಸೇಷನ್ ಫೀಲು. ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಲೆಟ್ಸ್ ಗೋ. ಗಾಡಿಗೆ ಫ್ಯೂಲ್ ಹಾಕ್ಸ್ಕೊಂಡೆ ನೋಡಿ, ಫುಲ್ ಹಾಕ್ಸ್ಕೊಂಡಿದ್ದೀನಿ. 1 ಪಾಯಿಂಟ್ ಕಡಿಮೆ. ಸೊ ಇವಾಗ ಹೋಗ್ಬೇಕು ಅಲ್ಲಿಗೆ. ಏಮಿ ಫೋನ್ ಮಾಡಿದ್ದ, ಅಲ್ಲಿ ಹೋಗಿ ಅವನ ಹತ್ರ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಲೆಟ್ಸ್ ಗೋ. ಸೊ ಗೈಸ್ ಬಂದೆ ನಾನು ಇವಾಗ. ಏಮಿ ಕೆಲ ಗಾಡಿ ಕೊಟ್ಬಿಟ್ಟು ಅವನೇ ಓಡಿಸ್ತಾರೆ ಅಂತ, ನಾನಂತೂ ಓಡಿಸಲ್ಲ. ಸೊ ಇವಾಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಬನ್ನಿ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಸೊ ಇವಾಗ ಹೋಗಿ ನಾನೇನು ಟಿಫನ್ ಮಾಡಿಲ್ಲ, ಟಿಫನ್ ಮಾಡಿದ್ರು ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡ್ತೀನಿ. ನೀನು ತಿಂದೆ ನನ್ನ ಅಷ್ಟ ಟಿಫನ್ ಮಾಡ್ದ? ಅವ್ನು ತಿನ್ಕೊಂಡು ನಾನು ತಿಂದಿಲ್ಲ ಇನ್ನು. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಇವಾಗ ಹೋಗಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ಕತೆ ಏನಂತಂದರೆ ಇವಾಗ ನಾವು ಸ್ವಲ್ಪ ದಿನ ಮಾಡೋಣ ಇರೋ ಸ್ವಿಮ್ ತೆಗಿತಾವ. ನಾನು ನನ್ನ ಫೋನಲ್ಲಿರೋ ಸಿಮ್ ಅದಕ್ಕೆ ಹಾಕಬೇಕು. ಸ್ವಲ್ಪ ದಿನ ನಾವು ಸ್ವಿಗ್ಗಿಲಿ ಇನ್ಸ್ಟಾಮಾರ್ಟ್ ಡೆಲಿವರಿ ಮಾಡೋಣ ಅಂತ ಇದ್ದೀವಿ ಪಾರ್ಟ್ ಟೈಮಾಗಿ. ಅದೇನಕ್ಕೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಇದನ್ನು ಮಾಡ್ಬಿಡೋಣ. ಇದು ಯಾಕೆ ಅಂತ ಅಂದರೆ ಸ್ವಲ್ಪ ನಾವು ಟ್ರಿಪ್ಪಿಗೆ ಪ್ಲ್ಯಾನ್ ಆಗ್ತಾಯಿದ್ವಿ, ಅದಕ್ಕೋಸ್ಕರ ನಾವೇ ಬಜೆಟ್ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ನಾವು ಇದು ಮಾಡ್ತಾ ಇರೋದು. ಇವತ್ತು ನಂದು 2 ದಿವಸ, ನೆಕ್ಸ್ಟ್ ಏಮಿದು 2 ದಿವಸ, ಇವತ್ತು 2 ದಿವಸ ಇವನು, ನೆಕ್ಸ್ಟ್ 2 ದಿವಸ ಆಕಾಶ್ದು. ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಪಾರ್ಟ್ ಟೈಮಾಗಿ. ಸೊ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀವಿ 1 ದಿನ 2 ದಿನದಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದೇ ಬ್ಲಾಗ್ ಆಗಿರುತ್ತೆ. ಸೊ ಇವಾಗ ಅವ್ನು ಶಿಫ್ಟ್ನ ಬುಕ್ ಮಾಡ್ತಾನೆ. ಎಷ್ಟೊತ್ತಿಂದ ಎಷ್ಟೊಂದು ನಂಗೆ ಗೊತ್ತಿಲ್ಲ, ಮಾಡ್ತಾನೆ. ಆನ್ಲೈನ್ ಹೋಗ್ತೀನಿ, ಲೆಟ್ಸ್ ಗೋ. ಹೋಗಿ ಏನೇನು ಬರುತ್ತೆ ನೋಡೋಣ. ಆರ್ಡ್ರ್ ಬರುತ್ತೆ ಇವಾಗ. ಆರ್ಡ್ರನ್ನ ಪಿಕ್ ಮಾಡಿಕೊಂಡು ಡೆಲಿವರಿ ಮಾಡಬೇಕು. ಅದೇ ನಮ್ದು ಇವತ್ತಿನ ಟಾಸ್ಕು, ಕೆಲಸ ಎಲ್ಲ. ಲೆಟ್ಸ್ ಗೋ. ಇದೊಂದು ಆರ್ಡ್ರ್ ಬಿತ್ತು, ನಮ್ದು ಆರ್ಡ್ರ್ ಬಿತ್ತು. ನಮ್ದು ಆರ್ಡ್ರಲ್ಲಿ ಏನು ಕಾಮಿಡಿ ಅಂದರೆ ಇಷ್ಟಪ್ಪ ಬ್ಯಾಗ್ ಐತೆ, ಅದರಲ್ಲಿರೋದು ಐಟಮ್ ನೋಡಿರಿ, ಅದೊಂದೇ ಐಟಮು. ಇವಾಗ ಇದನ್ನು ಕೊಡೋಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಕೂತ್ರೆ ಇವಾಗ ನಂದು ರೋಹಿತ್ ಅಲ್ಲಿ ಮುಂದೆ ಹೋಗ್ತಾನೆ. ನಂದು ಒಂದೆಲ್ಲ ಆಗ್ತೈತೆ, ಬೇಗ ಮಾಡೋಣ, ಲೆಟ್ಸ್ ಗೋ. ಕೆಲಸ ಇಲ್ದಿರ ಕುತ್ಕೊಂಡಿದ್ದೀವಿ ಎಲ್ಲ, ಬೇಜಾರು, ಸುಮ್ಮನೆ ಕೂತಿದ್ದೀವಿ ಇಷ್ಟೊತ್ತು ಮಾಡಿದ್ರಲ್ಲ ಕೆಲಸ. ಇವಾಗ ಏನಾಯ್ತು ಅಂದರೆ ಬ್ರೇಕ್ ಐತೆ, ಇಲ್ಲ ಕೇಳಿಸಿಲ್ಲ. ಸೊ ಇವಾಗ ಅಲ್ಲಿ ಸ್ಟೋರೇ ಕ್ಲೋಸ್ ಆಗೋಗೈತೆ. ಅದೇನಕ್ಕೆ ಅಂತ ಗೊತ್ತಿಲ್ಲ, ಆರ್ಡ್ರಸ್ ಏನು ಬರ್ತಾಯಿಲ್ಲ, ಏನಿಲ್ಲ. ಎಷ್ಟು ಅವರ ಕ್ಲೋಸ್ ಗೊತ್ತಿಲ್ಲ ಸ್ಟೋರು. ನಾವು ಅದಕ್ಕೆ ಸುಮ್ಮನೆ ಆಫ್ಲೈನ್ ಹೋಗ್ಬಿಟ್ರಿ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಇಲ್ಲೇನೋ ತಿನ್ನೋಕೆ ಬಂದ್ರಿ. ಇವ್ನು ನೋಡ್ರೆ ತಿನ್ನೋದು ಬೇಡ, ಮನೇಲೇ ಐತೆ ಬಿಸಿಬೇಳೆಬಾದು ಅಂತ ಹೇಳ್ತಾರೆ. ಸೊ ಮನೆಗೆ ಹೋಗೋದು ಇವಾಗ. ಅದು ಬಿಟ್ಟರೆ ಇನ್ನೇನಿಲ್ಲ. ಆಕಾಶ್ ಬರ್ತಾನೆ ಇವಾಗ, ಆಕಾಶ್ನ ಜೊತೆಗೆ ಹಾಕೊತೀವಿ. ಅವ್ನು ಕಾಲೇಜಿಂದ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಇವಾಗ ಬರ್ತಾನೆ. ಸೊ ಹೋಗೋಣ ಇವಾಗ. ರೋಹಿತ್ ನಿಮ್ಮ ಮನೆಗೇನ ಇವಾಗ ಡೈರೆಕ್ಟು ಇವಾಗ ಇನ್ನೊಂದು ಸ್ವಲ್ಪ ಆದಮೇಲೆ ಹೋಗೋಣ. ಅವ್ನು ಆಕಾಶು ಬರಲಿ, ಊಟ ತಿನ್ನೋಕೆ ಹೋಗೋಣ. ಊಟ ತಿನ್ನೋಕೆ ಬಂದಿದ್ದೀವಿ. ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಎಲ್ಲ ಮಶ್ರೂಮ್ದೇ. ಸೊ ಆಕಾಶಿಗೂ ಬರೋದು ಲೇಟು, ಅದಕ್ಕೋಸ್ಕರ ನಾವು ಇಲ್ಲೇ ತಿಂತಾಯಿದ್ದೀವಿ, ತಿನ್ಕೊಂಡು ಹೋಗೋಣ ಅಂತ. ಸೊ ತಿಂದು ಫುಲ್ಲು ರಶ್ ಐತೆ, ಒಟ್ಟು ಸಕ್ಕದಾಗೈತೆ ಇಲ್ಲಿ. ಟೇಸ್ಟ್ ಮಾತ್ರ ನಾನು ಒಂದೇ ಸಲ ತಿಂದಿದ್ದೀನಿ. ರೋಹಿತು ಇವ್ರುಗಳೇ ಕರ್ಕೊಂಬಂದಿದ್ದಾನ. ಟೇಸ್ಟ್ ಮಾತ್ರ ಸಕ್ಕದಾಗಿದೆ. ಇವಾಗ ತಿನ್ಕೊಂಡು ಹೊರಡೋಣ, ಲೆಟ್ಸ್ ಗೋ. ಸೊ ಗೈಸ್ ಇಷ್ಟೊತ್ತು ನಾವು ಬ್ರೇಕಲ್ಲಿ ಇದ್ರಲ್ಲ, ಊಟ ಎಲ್ಲ ತಿಂದು ಇವಾಗ ಆಕಾಶು ಬಂದ. ಈಗ ಅವನು ನಾನು ಮತ್ತು ಏಮಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಇವಾಗ ಒಂದು 11 ಗಂಟೆ ಗಂಟ. ಲೆಟ್ಸ್ ಗೋ. 11 ಗಂಟೆ ಗಂಟ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ. ಹೌದಾ, ನೋಡಿದ್ರಾ? ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಸೊ ಗೈಸ್ ಇಷ್ಟೊತ್ತು ನಾವು ಎಷ್ಟು ಅವರ್ ಆಯಿತಾ ನಾವು ಕೆಲಸ ಮಾಡಿ 11 ಅವರ. ಇಷ್ಟು ಅವರ್ ನಾವು ಕೆಲಸ ಮಾಡಿ ನಾನು ದುಡ್ದಿರೋದು.
11 hours 7 minutes ನಾನು ದುಡಿದಿರೋದು. ಟೋಟಲ್ 28 ಆರ್ಡ್ರಸ್ಸು. 1910 ರೂಪಾಯಿ. ನಾನು ಏಮಿ ಮತ್ತು ಆಕಾಶ್ ಪಾಪ ನಂಗೆ ಹೆಲ್ಪ್ ಮಾಡಿದ್ರು ಇಬ್ಬರು. ಅರೆ ಬರೋದು ನನಗೆ 2250. ಸರ್ ನಿಂತು ತೋರಿಸೋ ನಿಂದು. ರೋಹಿತ್ ಪಾಪ ಅವನು ಮಾಡ್ದೆ, ಅವನು ಒಬ್ಬನೇ ಮಾಡ್ತಿದ್ದೆ ಎಷ್ಟೊತ್ತು. ಆಮೇಲೆ ಏಮಿ ಸೇರ್ಕೊಂಡು ಅವನ ಜೊತೆ ಅವನು ಮಾಡ್ದ, ನಾನು ಮಾಡಿದೆ, ಇಬ್ಬರು ಮಾಡಿದ್ದೀವಿ. ಸೊ ಇದನ್ನು ಮಾಡೋಷ್ಟರಲ್ಲಿ ಕಾಲು ಕೈ ಎಲ್ಲನೂ ಬಂದ್ಬಿಡ್ತು. ಬೆಳಗ್ಗೆ ಸ್ಟಾರ್ಟ್ ಮಾಡಿದಲ್ಲ ನಾವು ಮಾಡೋಕ್ಕೆ. ಹಾಂ 2080 ರೂಪೀಸು 12 hours, ನಂದು 11 hours, 1 hour ಎಕ್ಸ್ಟ್ರಾ ನಿಂದು. ಸೊ ಫೈನಲಿ ಎಲ್ಲ ಮಾಡಿ ಮುಗಿಸಿ ಓಡ್ತಾ ಇದ್ದೀನಿ. ಹೌದಾ? ಸೊ ನಾವು ಹೋಗೋಣ ಇವಾಗ. ಲಾಸ್ಟು ಸಾಕು ಅಂದ್ಬಿಟ್ಟು ನಾವು ಓಡ್ತಾ ಇದ್ದೀವಿ. ಇವಾಗ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಮಾತಾಡೋಕ್ಕಾಗಲ್ಲ, ಫುಲ್ ಪಾಪ ಎಷ್ಟೊಂದು ಜನ ಕೆಲಸ ಮಾಡ್ತಾರೆ. ನೆಕ್ಸ್ಕೋ ಅಲ್ಲಿ ಹೋಗಿ ಮಾತಾಡೋಣ ಬನ್ನಿ. ಸರಿ ಆಕಾಶ್ ಒಬ್ಬನೇ ತಿಂತಾರದು ಇನ್ನೂವರೆಗೂ. ನಾವೆಲ್ಲ ತಿಂದು ಮುಗಿಸಾಯಿತು ಇಷ್ಟು ಬೇಗ. ನೋಡಿ ನಾವೆಲ್ಲ ತಿಂದು ಕೈ ತೊಳ್ಕೊಂಡಿದ್ದೀವಿ. ಎಮ್ಮೆ ನೀನು ತಿಂದ ಎಮ್ಮೆ? ಪರವಾಗಿಲ್ಲ, ತಿನ್ನೋ ಇನ್ನೊಂದು ಸ್ವಲ್ಪ. ಹಾಂ ಥ್ಯಾಂಕ್ ಯು. ನಿಮಗಿಲ್ಲ ಅಂತೀನ ಏನಲ್ಲೋ, ಏನು ಕೊಡ್ಸಲ್ಲ ನಾನು. ಎಲ್ಲ ಸುಮ್ಮನೆ ಡೌಗಳು. ರೋಹಿತ್ ಫೋಟೋ ಕೊಡಿಸಿ ನಮಗೆ, ರೋಹಿತೆ ಕೊಡಿಸಿದ್ದು. ಅವನಿಲ್ಲಿ ಹಾಕೋಕ್ಕೋದು, ನಾ ಅದೆಲ್ಲ ಹಾಕ್ತಾನೆ ಪಾಪ. ಇವಾಗ ತಿಂದಾಯಿತು. ಡೈರೆಕ್ಟ್ ಮನೆಗೆ ಹೋಗೋದು. ನಾನು ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಬೇಕು. ಮನೆಗೆ ಹೋಗಿ ಊಟ ಮಾಡ್ತೀನಿ, ಯಾಕೆಂದರೆ ನಮ್ಮ ಅಮ್ಮ ಮಾಡಿಕ್ಕವ್ರೆ ಸ್ವಲ್ಪ ನನಗೋಸ್ಕರ ಅಂತ ತಿಂತೀನಿ ನಾನು. ಇವರೆಲ್ಲ ಇದ್ದೆ ಬ್ಯಾಟಿಂಗ್ ಮಾಡಿ ಇವಾಗ ಮನೆಗೆ ಹೋಗೋದೆ, ಮನೆಗೆ ಹೋಗಿ ಪಾಚ್ಕೊಳ್ಳೋದೆ. ಲೆಟ್ಸ್ಕೋ. ಸ್ವಲ್ಪ ಟ್ರಿಪ್ ಬಗ್ಗೆ ಮಾತಾಡೋದೈತೆ, ಅದು ಮಾತಾಡಿ ಹೋಗ್ತೀನಿ. ಲೆಟ್ಸ್ಕೋ. ದಬಾಕೊಂಡ್ಬಿಡ್ತಿದ್ದಲ್ಲ. ಆಯಿತು ಗೈಸ್, ನಾನು ಅಲ್ಲಿಂದ ಬಂದೆ. ನಮ್ಮ ಮಮ್ಮಿ ನನಗೋಸ್ಕರ ಒಂದು ಕಬಾಬು ಮತ್ತು ಟೊಮೊಟೊ ಬಾತ್ ಮಾಡಿದ್ರು, ಅದು ತಿನ್ನೋಕ್ಕೆ ಬಂದೆ. ನಾನು ತಿಂತಾಯಿದ್ದೀನಿ, ತಿನ್ನೋಕ್ಕೆ ಬಂದೆ ಅಲ್ಲ ಇವಾಗ. ಬೇಡ, ಇವಾಗ ನಾನು ಊಟ ಮಾಡ್ತಾಯಿದ್ವಿ. ಇಲ್ಲಿ ಇವರೆಲ್ಲ ಮಲ್ಕೊಂಡೋದೆ. ಇವ್ನು ಅಲ್ಲಿ ಮಲ್ಕೊಂಡವನೆ, ಅವ್ನು ಅಲ್ಲಿ ಮಲ್ಕೊಂಡವನೆ, ಇವ್ನು ಇಲ್ಲಿ ಮಲ್ಕೊಂಡವನೆ, ನಾನು ಇಲ್ಲೇ ಇದ್ದೀನಿ. ಸೊ ತಿನ್ಬಿಟ್ಟು ಸ್ವಲ್ಪ ಟ್ರಿಪ್ದು ಡಿಸ್ಕಷನ್ ಐತೆ, ಸೊ ಅದನ್ನು ಮಾಡಬೇಕು. ಸೊ ಈ ವ್ಲಾಗ್ ನಾನು ಎಲ್ಲಿಗೆ ಏನು ಮಾಡ್ತೀನಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಸಿಗ್ತೀನಿ ನ್ಯೂ ವ್ಲಾಗ್ಸ್ ಅಂತ ಹೇಳ್ತೇನೆ. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು ಲಾಟ್ಸ್. ಬಾಯ್.